ಹಾಯ್, ಹಲೋ ಫ್ರೆಂಡ್ಸ್, ಅಲಿಜಾಸ್ ಕಿಚನ್ಗೆ ಸ್ವಾಗತ. ನಮ್ಮ ಚಾನೆಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮ್ಯಾಂಗ್ಳೂರ್ ಚಿಕನ್ ಗ್ರೇವಿ ಹೇಗೆ ಮಾಡೋದೆಂದು ತೋರಿಸಿಕೊಡ್ತೇನೆ. ಹೇಗೆ ಮಾಡೋದೆಂದು ನೋಡೋಣ. 1 kg ಚಿಕನ್ ಮತ್ತು ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಎಲ್ಲ ಈಗ ಹೇಳ್ತೇನೆ ನಾನು. ಮೊದಲಿಗೆ ಒಂದು ಪ್ಯಾನಲ್ಲಿ ಆಯಿಲ್ ಹಾಕಿ ಒಂದು ಸ್ಪೂನ್ ಸಾಕು. ಮತ್ತು ಅದಕ್ಕೆ 12 ಕೆಂಪು ಮೆಣಸು ಹಾಕಿ, ಮತ್ತು ಕರಿಬೇವು 1 ಸ್ಪೂನು, ಲವಂಗ 5, ಮತ್ತು ಮೆತ್ತೆ ಅರ್ಧ ಟೀ ಸ್ಪೂನು, ಬೆಳ್ಳುಳ್ಳಿ 6 ಎಸಳು ಹಾಕಿ, ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕಿ, 1 ಸ್ಪೂನು ಪೆಪ್ಪರ್, 1 ಟೇಬಲ್ ಸ್ಪೂನ್ ಬಡಿಸೊಪ್ಪು, 1 ಸ್ಪೂನ್ ಹುಳಿ ಹಾಕಿ ಸ್ವಲ್ಪ ಲೋ ಫ್ಲೇಮಲ್ಲಿ ಫ್ರೈ ಮಾಡಿ. ಜಾಸ್ತಿ ಕರಿಬಾರ್ದು, 5 ನಿಮಿಷ ಚೆನ್ನಾಗಿ ಹುರಿಬೇಕು. ಅದನ್ನು ಜಾಸ್ತಿಯಾಗಿ ಕರಿಬಾರ್ದು, ಲೋ ಫ್ಲೇಮಲ್ಲಿ ಮೀಡಿಯಮ್ ಆಗಿ ಇಡಬೇಕು. ಈಗ ನಾವು ತುರಿದಿಟ್ಟ 1 ಕಪ್ ಕೋಕೋನಟನ್ನು ಹಾಕುವ. ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಸ್ವಲ್ಪ ಹುರಿಯಿರಿ. ಜಾಸ್ತಿ ಅದು ಕರಿದರೆ ಮತ್ತು ಪದಾರ್ಥ ಟೇಸ್ಟ್ ಆಗೋದಿಲ್ಲ, ಕಹಿ ಆಗ್ತದೆ ಪದಾರ್ಥ. ಮತ್ತು ಅದಕ್ಕೆ 1 ಟೇಬಲ್ ಸ್ಪೂನ್ ಅರಸಿನ ಹುಡಿಯನ್ನು ಹಾಕಿ ಅದನ್ನು ಕೂಡ ಸ್ವಲ್ಪ ಲೋ ಫ್ಲೇಮಲ್ಲಿ ಹುರಿಬೇಕು. ಈಗ ಆಲ್ಮೋಸ್ಟ್ ಫ್ರೈ ಆಗಿದೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಮತ್ತು ಒಂದು ಕುಕ್ಕರಲ್ಲಿ 4 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ, ಆಯಿಲ್ ಬಿಸಿಯಾದ ನಂತರ 2 ದೊಡ್ಡ ಗಾತ್ರ ಈರುಳ್ಳಿ ಹಾಕಿ ನುಣ್ಣಗೆ ಕಟ್ ಮಾಡಿ. ಮತ್ತು ಇದಕ್ಕೆ ಕರಿಬೇವು ಹಾಕಬೇಕು 1 ಟೇಬಲ್ ಸ್ಪೂನ್. ಇದನ್ನು ಸ್ವಲ್ಪ ಹುರಿಯಿರಿ. ಇದು ಹುರಿದ ನಂತರ ಇದಕ್ಕೆ ಉಪ್ಪನ್ನು ಹಾಕಬೇಕು. ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಇಡೀ ಉಪ್ಪು ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ಫ್ರೈ ಆಯಿತು. ಇದಕ್ಕೆ 1 kg ಅಷ್ಟು ಚಿಕನ್ ಹಾಕ್ಕೊಳ್ಳುವ. ಚೆನ್ನಾಗಿ ತೊಳೆದುಕೊಳ್ಳಿ. ಸ್ವಲ್ಪ ಉಪ್ಪು ಹಾಕಿ ತೊಳೆದುಕೊಂಡ್ರೆ ಒಳ್ಳೆಯದು. ಒಂಥರ ಅದು ಸ್ಮೆಲ್ ಬರ್ತದಲ್ಲ, ಅದು ಸ್ಮೆಲ್ ಬರುವುದಿಲ್ಲ. ನಂತರ ಸ್ವಲ್ಪ ಕೈ ಆಡಿಸಿ ಇದನ್ನು ಸ್ವಲ್ಪ ಹುರಿದುಕೊಳ್ಳಿ. ನಂತರ 2 ನಿಮಿಷ ಮುಚ್ಚಿಡಿ. ಮತ್ತು ನಾವು ರುಬ್ಬಿದ ಮಸಾಲೆಯನ್ನು ಇದಕ್ಕೆ ಹಾಕ್ಕೊಳ್ಳುವ. ಇದಕ್ಕೆ 1 ಗ್ಲಾಸ್ ನೀರು ಸೇರಿಸಬೇಕು. ನಾವು ರುಬ್ಬಿದ ಮಿಕ್ಸಿಯಲ್ಲಿ 1 ಗ್ಲಾಸ್ ನೀರು ಹಾಕಿ ಅದನ್ನೇ ಈ ಪೇಸ್ಟ್ ಇದಕ್ಕೆ ಗ್ರೇವಿಗೆ ಹಾಕುವ. ಒಂದು ಗ್ಲಾಸ್ ಸಾಕು ನೀರು. ನಿಮಗೆ ಜಾಸ್ತಿ ತೆಳ್ಳಗೆ ಬೇಕಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಬೋದು. ಇದನ್ನು ಚಪಾತಿಗೆ ಮತ್ತು ಗೀ ರೈಸಿಗೆಲ್ಲ ಒಳ್ಳೆಯದಾಗ್ತದೆ, ದೋಸೆಗೆಲ್ಲ ತಿನ್ನಲಿಕ್ಕೆ. ನಾವು 1 ವಿಸಿಲ್ ಕೂಗಿಸುವ. ಈಗ ಒಂದು ವಿಸಿಲ್ ಆಯಿತು. ಈಗ ಆಲ್ಮೋಸ್ಟ್ ಈಗ ನೋಡಿ ಗ್ರೇವಿ ರೆಡಿ ಆಯಿತು. ಮ್ಯಾಂಗ್ಳೂರ್ ಸ್ಟೈಲ್ ಚಿಕನ್ ಗ್ರೇವಿ ರೆಡಿ ಆಯಿತು. ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.